ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ನಡೀತಾ ಇದೆ. ಆಕ್ಚುಲಿ ಕ್ಲೀನ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಸ್ಪೆಷಲ್ ಪ್ರೆಷಿಯಸ್ ಥಿಂಗ್ಸ್ ಗಳು ಸಿಕ್ತು. ಮುಂದೆ ಇವಾಗ ಲಾಸ್ಟ್ ತೀರ್ಕೊಳ್ಳೋಕ್ಕಿಂತ ಮುಂಚೆ ಯೂಸ್ ಮಾಡಿದ ಫೋನ್ ಇದು ನೋಕಿಯಾ. ಮೊಬೈಲ್ ನ ರೆಡಿ ಮಾಡಿಸ್ಬಿಟ್ಟು ಮತ್ತೆ ಅದನ್ನ ಆಕ್ಟಿವೇಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಆಸೆ ಇತ್ತು. ಬಟ್ ಇದೆಲ್ಲ ಮುಂದೆ ಸೀರೆಗಳು ತುಂಬಾ ಟೈಮ್ ಆದ್ಮೇಲೆ ತೆಗಿತೀವಲ್ಲ ಆತರ ಬರ್ತಾ ಇದೆ. ಇದು ಆಕ್ಚುಲಿ ಟ್ರಿಪ್ ಹೋದಾಗ ಅವ್ರ ಹತ್ರ ಇದ್ದಿದ್ದಂತ ಕ್ಯಾಶ್. ಮಗನ್ ಫೋಟೋ ನೋಡಿ ಆಂಟಿ ಎಷ್ಟು ಎತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಹೆಂಗ್ ಕಾಣ್ತಿದ್ದ ಮುಂಚೆ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದೀರಾ ನಂದು ಪ್ರಿಮೇಟ್ ತರ ಕಾಣಿಸ್ತಾ ಇದೆ ಅಂತ. ಲಾಂಗ್ ಟೈಮ್ ತುಂಬಾ ದಿನ ಆದ್ಮೇಲೆ ಸಿಗೋದಲ್ಲ. ಗಂಡನಿಗೆ ಎಷ್ಟು ಗಾಬರಿ ಪಡಿಸ್ತೀಯ ನೀನು. ಪಾತ್ರೆ ಎಲ್ಲ ಮೇಲ್ಗಡೆ ಎತ್ತಿರ್ಬೇಕು. ಮೇಲ್ಗಡೆ ಎಲ್ಲಿ ಆಕಾಶಕ್ಕೆ ಸಜ್ಜ ಮೇಲೆ ಯಾವ್ದ ನಿನ್ನ ಯಾರು ತಂದಿದ್ದ ಕೇಕು? ಓಹೋ ಸಾಹೇಬ್ರು ನೀವು ತಂದಿದ್ರಾ? ತಿಯೋ ಬ್ರಹ್ಮ, ತಿಯೋ ವಿಷ್ಣು, ತಿಯೋ ಮಹೇಶ್ವರ. ಹ್ಯಾಪಿ ಬರ್ತ್ಡೇ ಟು ಯು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ವ್ಲಾಗ್. ಸೊ ಟೈಟಲ್ ಮತ್ತೆ ತಮಿಳಲ್ಲಿ ನೋಡಿರ್ತೀರಾ. ಎಸ್, ಇವತ್ತಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ಶುರು ಆಗುತ್ತೆ. ಆಕ್ಚುಲಿ ಮನೆಯೆಲ್ಲ ತುಂಬಾನೇ ಮೆಸಪ್ ಆಗಿದೆ. ಸೊ ನಾರ್ಮಲ್ ಡೇಸ್ ಅಲ್ಲೂ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತೀವಿ, ಬಟ್ ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಮೆಸಪ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ಮೇಡಮ್ ಅವರು ಶುರು ಮಾಡ್ಕೊಂಡಿದ್ದಾರೆ ಕ್ಲೀನಿಂಗ್ ಗೀನಿಂಗ್ ಎಲ್ಲಾನು. ಏನ್ ಮೇಡಮ್ ಸಮಾಚಾರ? ಆಕ್ಚುಲಿ ನಾನು ಎಲ್ಲ ಸೆಗ್ರಿಗೇಟ್ ಮಾಡ್ತಾ ಇದೀನಿ. ತೊಳೆಯೋ ಬಟ್ಟೆ ನಿಲ್ದೇ ಇರೋದೆಲ್ಲ ಇದೆಲ್ಲ ಹೋಗ್ದಿರೋದು. ಐ ಥಿಂಕ್ ಪುಲ್ಲವರು ಹೋಗ್ದಿಲ್ಲ ಅನ್ಸುತ್ತೆ. ನಿನ್ನೆ ಅಲ್ಲಿಂದ ಇಲ್ಲಿ ಮೂವ್ ಮಾಡಿದ್ದು. ಈ ಚೇರ್ ಅಲ್ಲಿ ಇರೋದು ಹೋಗ್ದಿಲ್ಲ, ಆ ಚೇರ್ ಇರೋದು ಹೋಗ್ದಿದೆ. ಸೊ ಆಕ್ಚುಲಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ನಾವಿಬ್ರು ಬಟ್ಟೆ. ಬಿಕಾಸ್ ನಾವಿಬ್ರು ಲಿಟ್ರಲಿ ಆಫೀಸ್ ಕೆಲಸದಿಂದ ಎಷ್ಟು ಬಿಸಿ ಇದೀವಿ ಅಂದ್ರೆ ನಾವು ಜಾಸ್ತಿ ಕ್ಲೀನ್ ಮಾಡಕ್ ಆಗಿಲ್ಲ. ಅಂಡ್ ನಾವೇನ್ ಅನ್ಕೊಂಡಿದ್ದೇನೆ ಎಲ್ಲ ಲಕ್ಷ್ಮಿ ಹಬ್ಬಕ್ಕೆ ಪೆಂಡಿಂಗ್ ಇಟ್ಕೊಂಡ್ಬಿಟ್ವಿ, ಒಂದೇ ಸಲ ಕ್ಲೀನ್ ಮಾಡೋಣ ಅಂತ. ಸೊ ಫೈನಲಿ ನಾವಿವಾಗ ಕ್ಲೀನಿಂಗ್ ಬ್ಲಾಗ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಆಗ್ತಿದೆ. ಓಕೆ, ಸೊ ಏನೇ ಇವಾಗ ಕೆಲಸಗಳೆಲ್ಲನೂ ಶುರು ಮಾಡ್ಕೊಂಡಿದೀವಿ. ಸೊ ಒಂದೊಂದಾಗಿ ಎಲ್ಲಾನು ಮಾಡೋಣ. ಇನ್ ಡೀಟೇಲ್ ಆಗಿ ಏನ್ ಮಾಡ್ತೀವಿ ಪ್ರತಿಯೊಂದನ್ನು ತೋರ್ಸಕ್ ಆಗಲ್ಲ, ಯಾಕಂದ್ರೆ ಇವಾಗ ಕೆಲಸದಲ್ಲಿ ಬಿಸಿ ಆಗಿರ್ತೀವಿ. ಸೊ ನೋಡೋಣ ಎಷ್ಟು ಕವರ್ ಮಾಡಕ್ ಆಗುತ್ತೋ ಬ್ಲಾಗ್ ಅಲ್ಲಿ ಅಷ್ಟು ಕವರ್ ಮಾಡ್ತೀವಿ. ಬಟ್ ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಬಿಫೋರ್ ಯಾವ ತರ ಇದೆ ಅಂತ. ಮನೆ ಫುಲ್ ಮೆಸಪ್ ಆಗಿದೆ. ಇಲ್ಲಿ ನಂದು ಇದು ವರ್ಕಿಂಗ್ ಸ್ಪೇಸ್, ಇದು ವರ್ಕಿಂಗ್ ರೂಮ್, ನನ್ನ ಪರ್ಸನಲ್ ರೂಮ್. ಆಕ್ಚುಲಿ ನಾವು ಮನೆ ಕ್ಲೀನ್ ಆದ್ಮೇಲೆ ನಿಮ್ಗೆ ಡೆಫಿನೆಟ್ಲಿ ಹೋಮ್ ಟೂರ್ ಕೊಡ್ತೀವಿ. ಬಿಕಾಸ್ ತುಂಬಾ ಜನ ಕೇಳ್ತಿದ್ದೀರಾ ಹೋಮ್ ಟೂರ್ ಕೊಡಿ ಅಂತ. ಡೆಫಿನೆಟ್ಲಿ ನಾವು ಆಕ್ಚುಲಿ ಇದಕ್ಕೆ ಪೆಂಡಿಂಗ್ ಇಟ್ಕೊಂಡಿದ್ವಿ, ಒಂದೇ ಸಲ ಪೂರ್ತಿ ತೋರ್ಸೋಣ ಅಂತ. ಆಕ್ಚುಲಿ ಏನ್ ಗೊತ್ತಾ, ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಎನಿವೇ ಇವಾಗ ಮನೆಯೆಲ್ಲಾನು ಕ್ಲೀನ್ ಮಾಡ್ಬೇಕಲ್ಲ, ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿರುತ್ತಲ್ಲ, ಅವಾಗ ಹೋಮ್ ಟೂರ್ ಕೊಡೋಣ ಅಂತ ಅನ್ಕೊಂಡಿದ್ವಿ. ಸೊ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮ್ಗೆ ಈ ಮನೆ ಹೋಮ್ ಟೂರ್ ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಈ ಮನೆ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಬಂದಿದೆ. ಸೊ ಅದನ್ನೆಲ್ಲ ನಾವು ನಿಮ್ಗೆ ಹೋಮ್ ಟೂರ್ ಅಲ್ಲೇ ಆನ್ಸರ್ ಮಾಡ್ತೀವಿ. ಓಕೆ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಈ ರೂಮ್ ಮಾಡದ ಫಸ್ಟ್ ಲೆಫ್ಟ್ ರೈಟ್? ಈ ರೂಮ್ ಮಾಡ್ಕೊಳ್ಳೋಣ ಬಿಕಾಸ್ ಜಾಸ್ತಿ ಏನು ಇಲ್ಲ ಈ ರೂಮ್ ಅಲ್ಲಿ. ಬಟ್ ಈ ರೂಮ್ ಅಲ್ಲಿ ತುಂಬಾ ಇದೆ. ಸೊ ಈ ರೂಮ್ ಅಲ್ಲಿ ಮಾಡ್ಕೊಳ್ಳೋಣ. ಇದು ಬೇಗ ಮುಗ್ದೋಗುತ್ತೆ ಇದು. ಬಟ್ ನಾವೆಲ್ಲ ಕಬರ್ಡ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀವಿ, ಯಾಕಂದ್ರೆ ತುಂಬಾ ಧೂಳು ಕೂತಿದೆ. ನೀವು ಒಳಗಡೆನೋ? ಹೌದು, ಎಲ್ಲ ಮಾಡ್ಬೇಕು. ಲಕ್ಷ್ಮಿ ಹಬ್ಬ ಅಂದ್ರೆ ಪ್ರತಿಯೊಂದನ್ನು ಕ್ಲೀನ್ ಆಗಿರ್ಬೇಕು. ಓಕೆ ಹೂನಾ, ಇಷ್ಟು ದಿನ ನೀನ್ ಹಾಕೊಂಡು ಬಿಚ್ಚಾಕಿರೋದು ನಾನು ನೀನು. ಸೊ ರಾತ್ರಿ ಉಜ್ಜೆ ಗಿಜ್ಜೆ ಇಲ್ಲ ವಾಷಿಂಗ್ ಮಿಷಿನ್ ಹಾಕೋ. ಇಲ್ಲ ಎಲ್ಲ ವಾಷಿಂಗ್ ಮಿಷಿನ್ ಹಾಕೋದು. ಇಲ್ಲ ನಾನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದು. ಅಷ್ಟು ದುಡ್ಡು ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಂದಿರೋದು ಎಂತಕ್ಕೆ? ಕೈಯಲ್ಲಿ ಉಜ್ಜೋದಕ್ಕ. ಆಕ್ಚುಲಿ ಏನ್ ಗೊತ್ತಾ, ಹೊಸ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಲ್ಲ. ಬಟ್ ಹೊಸ ಬಟ್ಟೆಗಳು ಹಾಕದೇ ಇರೋ ಪರವಾಗಿಲ್ಲ, ಆಲ್ರೆಡಿ ಒಂದ್ 2 ಸಲ ವಾಷಿಂಗ್ ಮಾಡಿಯೋದು ಹಾಕ್ಬೋದು, ಪರವಾಗಿಲ್ಲ. ಇಲ್ಲ, ಬಟ್ ಅದು ನನ್ಗೆ ಹೊಸ ಬಟ್ಟೆನೆ. ಸರಿ, ನೀನೇ ಕೊಟ್ಬಿಡು. ಹೌದು, ನೋಡಿ ಆದ್ಮೇಲೆ ಆಗ್ಲೇ ಡಮ್ ಅನ್ಸ್ಬಿಟ್ಟಿದೀನಿ ನಾನು. ಆಲ್ರೆಡಿ ಒಂದು ಐಟಮ್ ಡ್ಯಾಮೇಜ್ ಮಾಡ್ಬಿಟ್ಲು. ಸ್ಕ್ರೀನ್ ತೆಗಿ. ಆಕ್ಚುಲಿ ಒಂದು ಕರೆದು ಸ್ಕ್ರೀನ್ ತೆಕ್ಕೊಡು ಅಂತ ನಾನು ಬರ್ತೀನಿ ಅಂತ ಮೊಬೈಲ್ ಎತ್ಕೋಬೇಡ ಅಂತ ಹಂಗ್ ಬರೋಷ್ಟರಲ್ಲಿ ಆಲ್ರೆಡಿ ಒಂದು ಬೀಳ್ಸ್ಬಿಟ್ಟು ಇದನ್ನ ಡ್ಯಾಮೇಜ್ ಮಾಡ್ಬಿಟ್ಲು. ಏನ್ ಮೇಗಲ್ಲ ಹಿಂಗೆಲ್ಲ ಮಾಡ್ತೀಯ? ಹುಷಾರು, ಆಮೇಲೆ ಇವಾಗ ನೀನ್ ಡ್ಯಾಮೇಜ್ ಮಾಡ್ಗಿಟ್ಟಿಯ. ಹೌದು, ನಾನು ಇದ್ರೆ ಕ್ಯಾಮ್ರಾನ ಈ ಕಡೆ ಮಾಡ್ಬಿಟ್ಟೆ, ಭಯ ಆಗ್ಬಿಟ್ಟು. ಅವರು 3D ಎಫೆಕ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಇದೆಲ್ಲ ಸ್ಕ್ರೀನ್ ಗಳೆಲ್ಲ ಹೋಗಬೇಕಾಗ್ಬೇಕು ಇವಾಗ. ಏನ್ ಮಾಡ್ತಾ ಇದೀಯಾ? ಡ್ಯಾನ್ಸ್ ಮಾಡ್ತಾ ಇದೀನಿ. ಆಕ್ಚುಲಿ ಏನ್ ಗೊತ್ತಾಯ್ತಾ, ಕ್ಲೀನಿಂಗ್ ಎಲ್ಲ ಮಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ ಸ್ವಲ್ಪ ಸಾಂಗ್ ಎಲ್ಲ ಹಾಕೊಂಡ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಮೇಡಮ್ ಒಳ್ಳೆ ಎಂಟರ್ಟೈನರ್, ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಮಧ್ಯದಲ್ಲಿ. ಓಕೆ, ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ನಡೀತಾ ಇದೆ. ಆಕ್ಚುಲಿ ಕ್ಲೀನ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಸ್ಪೆಷಲ್ ಪ್ರೆಷಿಯಸ್ ಥಿಂಗ್ಸ್ ಗಳು ಸಿಕ್ತು. ಅಂದ್ರೆ ತುಂಬಾ ದಿನ ಆಗಿತ್ತು ಈ ಮನೆಗೆ ಬಂದಾಗ ಇಟ್ಟಿದ್ದು. ಸೊ ಇಲ್ಲಿದೆ ನೋಡಿ, ಇದೆಲ್ಲ ಆಕ್ಚುಲಿ ತುಂಬಾ ಪ್ರೆಷಿಯಸ್. ಯಾಕೆ ಹೇಳು? ಇದೆಲ್ಲ ನಿಮ್ಮ ಮಮ್ಮಿ ಫೋನ್ಸಾ? ಇದು ಆಕ್ಚುಲಿ ಅಕ್ಕ ಫೋನ್. ಇದು ಅವಾಗ ತಗೊಂಡಿದ್ದು ಫಸ್ಟ್ ಸ್ಮಾರ್ಟ್ ಫೋನ್ ನಮ್ಮ ಮನೆಗೆ.
ಸ್ಯಾಮ್ಸಂಗ್ ಇದು ಸ್ಯಾಮ್ಸಂಗ್. ಹಿಂಗೆ ಇತ್ತಲ್ಲ ಇದೆರಡು ಅಮ್ಮಂದು ಫೋನು. ಆಂಟಿ ಹತ್ರ 2 ಫೋನ್ ಇತ್ತಾ? ಇಲ್ಲ, ಅಮ್ಮಂದು ಇವಾಗ ಲಾಸ್ಟ್ ತೀರ್ಕೊಳ್ಳೋಕ್ಕಿಂತ ಮುಂಚೆ ಯೂಸ್ ಮಾಡಿದ ಫೋನ್ ಇದು ನೋಕಿಯಾ. ಅದಕ್ಕಿಂತ ಮುಂಚೆ ಮೈಕ್ರೋಮ್ಯಾಕ್ಸ್ ಇತ್ತು ಇದು. ಸೊ ಇದು ಅಮ್ಮನ ನೆನಪಿಗೋಸ್ಕರ ಇಟ್ಕೊಂಡಿರುವಂಥ ಫೋನು. ಸೊ ಇದೆಲ್ಲ ನೋಡಿದಾಗ ಒಂಥರ ನಂಗೆ ಆ್ಯಕ್ಚುಲಿ ಈ ಫೋನ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ ಇತ್ತು. ಅಮ್ಮಂದು ನಂಬರೂ ಅಷ್ಟೇ ಆಲ್ಮೋಸ್ಟ್ 3 months ಏನೋ ಯೂಸ್ ಮಾಡಿಲ್ಲ ಅಂತಂದ್ರೆ ಅದು ಡಿಆಕ್ಟಿವೇಟ್ ಆಗ್ಬಿಡುತ್ತೆ. ಸೊ ಆ ನಂಬರು ಡಿಆಕ್ಟಿವೇಟ್ ಆಗೋಯ್ತು. ನನಗೆ ಈ ಮೊಬೈಲ್ನ ರೆಡಿ ಮಾಡಿಸ್ಬಿಟ್ಟು ಮತ್ತೆ ಅದನ್ನ ಆಕ್ಟಿವೇಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ ಇತ್ತು. ಬಟ್ ಈಗ ಫೋನ್ ಆನ್ ಆಗಲ್ವಾ? ಆನ್ ಅಂದ್ರೆ ರೆಡಿ ಮಾಡಿಸ್ಬೇಕು. ಬ್ಯಾಟ್ರಿ ಏನೋ ಹೋಗಿದೆ, ನೀರಲ್ಲಿ ಏನೋ ಬಿದ್ದಿತ್ತೋ ಏನೋ ಗೊತ್ತಿಲ್ಲ, ಹೋಗ್ಬಿಟ್ಟಿದೆ. ಬಟ್ ಮಮ್ಮಿ ನಂಬರ್ ಅವಾಗಿಂದ ಲೈಕ್ ನನ್ನ ಕಾಂಟ್ಯಾಕ್ಟ್ ಸೇವ್ ಆಗಿತ್ತಲ್ಲ, ಅದು ಹಂಗೆ ಸೇವ್ ಆಗಿದೆ. ಲೈಕ್ ಹೋಮ್ ಅಂತ ಸೇವ್ ಆಗಿತ್ತು, ಅಮ್ಮ ಅಂತ ಸೇವ್ ಆಗಿತ್ತು. ಸೊ ಅದನ್ನೆಲ್ಲ ಆ ನಂಬರ್ಸ್ ಎಲ್ಲ ಇವಾಗ ಡಯಲ್ ಮಾಡೋಕ್ಕಾಗಲ್ಲ. ಇದನ್ನು ನೆನೆಸ್ಕೊಂಡ್ರೆ ಇಟ್ಸ್ ಸಮಥಿಂಗ್ ಅನ್ಎಕ್ಸ್ಪ್ಲೇನಬಲ್. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದೆಲ್ಲ. ಆಕ್ಚುಲಿ ನಿಮ್ಮ ಮಮ್ಮಿದು ನನಗೆ ಇನ್ನೂ ಏನೋ ಸಿಕ್ಕಿದೆ ಅಂತ ತೋರಿಸ್ತೀನಿ. ಏನು ನೋಡಿ, ಅಮ್ಮಂದು ಸೀರೆಗಳು. ಎಸ್, ಇದೆಲ್ಲ ಅಮ್ಮಂದು ಸೀರೆಗಳು. ಸೊ ಸ್ವಲ್ಪ ಸೀರೆಗಳೆಲ್ಲನೂ ನಮ್ಮ ಅಕ್ಕನ ಹತ್ರ ಇದೆ. ಇನ್ನೊಂದು ಸ್ವಲ್ಪ ಸೀರೆಗಳು ಮನೆ ಸೊಸೆಗೆ ಇರ್ಲಿ ಅಂತ ತಂದ್ಬಿಟ್ಟು ನಮ್ಮ ಅಕ್ಕನೇ ಇಲ್ಲೆಲ್ಲನೂ ಇಟ್ಟಿದ್ದಾಳೆ. ಇದು ನಂದುಗೋಸ್ಕರ. ಈ ಸೀರೆ ನಾನು ಯಾವತ್ತಾದ್ರೂ ಉಟ್ಕೋತೀನಿ. ಇದೆಲ್ಲ ಆಕ್ಚುಲಿ ಇದೆಲ್ಲ ರೆಡಿ ಮಾಡ್ಕೊಂಡು ನೀನು ಉಟ್ಕೋ, ಸ್ವಲ್ಪ ಬ್ಲೌಸ್ ಗೀಸ್ ರೆಡಿ ಮಾಡ್ಕೊಂಡು. ಈ ಸೀರೆ ನಾನು ಯಾವತ್ತಾದ್ರೂ ಉಟ್ಕೋತೀನಿ. ಒಂದ್ ಕೆಲಸ ಮಾಡೋಣ, ಶ್ರಾವಣಕ್ಕೆ ಮನೆ ದೇವ್ರಿಗೆ ಹೋಗ್ತೀವಲ್ಲ, ಅವಾಗ ಉಟ್ಕೋತೀಯ ಇದು? ಅಲ್ಲ, ಯಾವ್ದಾದ್ರು ಒಂದು ಒಕೇಶನ್ಗೆ ಉಟ್ಕೋ ಇದು ಮಮ್ಮಿದು. ಹೌದಾ? ಓಕೆ. ಇನ್ನು ಒಂದು ಸ್ವಲ್ಪ ಡ್ರೈ ವಾಶ್ ಮಾಡಿಸ್ಬಿಟ್ಟು ಉಟ್ಕೋತೀನಿ. ಓಕೆ. ಈ ಸಾರಿಲಿ ಸ್ಮೆಲ್ ಎಲ್ಲ ಇದೆಯಲ್ಲ, ಲಿಟ್ರಲಿ ತುಂಬಾ ಟೈಮ್ ಆದ್ಮೇಲೆ ತೆಗಿತೀವಲ್ಲ, ಆತರ ಬರ್ತಾ ಇದೆ. ಒಂದ್ ಡಬ್ಬದಲ್ಲಿತ್ತು ಆಕ್ಚುಲಿ ಅಮ್ಮಂದು ಸ್ಯಾರಿಗಳು. ಇದು ಅಷ್ಟೇ, ಇದು ಮಮ್ಮಿದು. ಐ ಥಿಂಕ್ ಇದು ಅಕ್ಕ ಮದ್ವೆದಲ್ಲಿ ಹೊಲ್ಸಿದಂತ ಸ್ಯಾರಿ ಇದು. ಇದೆಲ್ಲ ಸೀರೆ ಹಂಗೆ ಇಟ್ಟಿರ್ತೀನಿ, ಯಾವತ್ತಾದ್ರೂ ಹಾಕೊಳ್ಳೋಣ. ಓಕೆ. ನಮಗೆ ಯಾವತ್ತಾರ ಹೆಣ್ಮಗು ಆದ್ರೆ ಆ ಮಗುವೆ ಲಂಗ ದಾವಣಿ ಎಲ್ಲ ಹೊಲಿಸ್ತೀನಿ. ಆಕ್ಚುಲಿ ಅದು ಒಳ್ಳೆ ಐಡಿಯಾ, ಆತರ ಮಾಡ್ಬೋದು. ಅಜ್ಜಿ ಸೀರೆಯಿಂದ ಒಂದ್ ಸೀರೆ ಆದ್ರೂ ಹಾಕ್ಬೇಕು. ಸೊ ಐ ಥಿಂಕ್ ಏನಾದ್ರು ನನಗೆ ಹೆಣ್ಮಗು ಆದ್ರೆ ಐ ಆಮ್ ನಾಟ್ ಪ್ರೆಗ್ನೆಂಟ್, ಜಸ್ಟ್ ಇನ್ ಕೇಸ್ ಯಾರಾದ್ರೂ ನೀನ್ ನೋಡೋದು ಪ್ರೆಗ್ನೆಂಟ್ ತರ ಕಾಣಿಸಿದ್ಯಾ? ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದೀರಾ ನಂದು ಪ್ರೆಗ್ನೆಂಟ್ ತರ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಆತರ ಎಲ್ಲ ಏನಿಲ್ಲ ಗೈಸ್. ಇವಳು ಆಕ್ಚುಲಿ ಡಯಟ್ ನ ಮೇಂಟೈನ್ ಮಾಡ್ತಿಲ್ಲ. ಸೊ ಸರಿ, ಕಂಟಿನ್ಯೂ ಮಾಡೋಣ ಕ್ಲೀನಿಂಗ್. ಓಕೆ, ಇವಾಗ ಕ್ಲೀನಿಂಗ್ ಎಲ್ಲಾನು ಕಂಟಿನ್ಯೂ ಮಾಡೋಣ. ಮೇಡಮ್ ಮೇಲೆಲ್ಲ ಸೀರೆ ಗೀರೆ ಎಲ್ಲಾನು ಜೋಡಿಸ್ಕೊಳ್ತಾ ಇದಾರೆ. ಇಲ್ಲಿ ನೋಡಿ, ಜಸ್ಟ್ ಮೇಲ್ಗಡೆದು ಕೆಳಗಡೆ ದಿನ ಮೆಸ್ ಇದೆ, ಇನ್ನು ಎಲ್ಲ ಮೆಸ್ ಇದೆ, ಇನ್ನು ನಡೀತಾ ಇದೆ, ಇನ್ ಪ್ರೋಗ್ರೆಸ್. ಇದೆಲ್ಲ ಒಂದಿನದಲ್ಲಿ ಮುಗಿಯಂತ ಕೆಲಸ ಅಲ್ಲ. ಇದೊಂದ್ ವಾರ ಫುಲ್ ಬರೀ ಕ್ಲೀನಿಂಗ್ ಮಾಡ್ತೀವಿ. ಸೊ ಮದ್ಮೇದಲ್ಲಿ ನಿಮಗೆ ತೋರಿಸ್ತಾ ಇರ್ತೀವಿ ಅಪ್ಡೇಟ್ ತರ. ಆಮೇಲೆ ಆ ಫೋನ್ ಜೊತೆ ಇನ್ನು ಕೆಲವೊಂದಷ್ಟು ಐಟಮ್ಸ್ ಗಳು ತೋರಿಸ್ತೀನಿ. ಇದೆಲ್ಲ ಆಂಟಿ ಪರ್ಸ್ಗಳು ಇದಾವೆ, ಇದೆಲ್ಲ ಅಮ್ಮಂದು ಪರ್ಸ್ಗಳು. ಇದರಲ್ಲಿ ಸ್ವಲ್ಪ ಕ್ಯಾಶ್ ಗಳೆಲ್ಲ ಇಟ್ಕೊಂಡಿದ್ದಾರೆ. ಸ್ವಲ್ಪ ಅಲ್ಲ, ಆಕ್ಚುಲಿ ಬೇಜಾನ್ ಕ್ಯಾಶ್ ಇದೆ. ಇಲ್ಲಿ ನೋಡಬಹುದು, ಇದರಲ್ಲಿ ಆಂಟಿ ಆ ಕಾಲದಲ್ಲಿ ಸ್ಟಡ್ ಮತ್ತೆ ಇದು ಕ್ಯಾಶು. ಇದು ಆಕ್ಚುಲಿ ಟ್ರಿಪ್ ಹೋದಾಗ ಅವ್ರ ಹತ್ರ ಇದ್ದಿದ್ದಂತಹ ಕ್ಯಾಶು. ಮಗನ್ ಫೋಟೋ ನೋಡಿ ಆಂಟಿ ಎಷ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಹೆಂಗ್ ಕಾಣ್ತಿದೆ ಮುಂಚೆ. ಇದು ಎಷ್ಟು ಹಳೆ ಫೋಟೋ ಅಂತಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ, ಅಂದ್ರೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ತೆಗ್ದಿದ್ ಫೋಟೋ ನೋಡಿ ಗೈಸ್. ಹೆಂಗಿದೆ ಡೀಸೆಂಟ್ ಹುಡುಗ. ಡೀಸೆಂಟ್ ಹುಡುಗ. ಮತ್ತೆ ಇದು ಎಷ್ಟು ಬರ್ಸಿದೆ ನಿಮ್ಮ ಹತ್ರ? ಅಂದ್ರೆ ಏನ್ ಗೊತ್ತಾ, ಒಂದು ಯೂಸ್ ಮಾಡ್ತಿದ್ದು, ಇನ್ನೊಂದು ಬೀರಿನಲ್ಲಿ ಇಟ್ಕೊಂಡು. ಇದು ಯೂಸ್ ಮಾಡ್ತಿದ್ ಪರ್ಸು. ಇದು ಯೂಸ್ ಮಾಡ್ತಿದ್ ಪರ್ಸು. ಇನ್ ಮಿಕ್ಕಿದೆಲ್ಲ ಬೀರಿನಲ್ಲಿ ಇಟ್ಕೊಂಡು, ಅದೇ ಸೇವಿಂಗ್ಸ್ ಅದು ಅಂತ ಇಟ್ಕೊಂಡಿರ್ತಾರಲ್ಲ ಆತರ. ಎಲ್ಲ ಹೆಂಗಿತ್ತು ಅದೆಲ್ಲಾನು ಹಂಗೆ ಇಟ್ಟಿದೀನಿ. ಇದೆಲ್ಲ ಫ್ಯೂಚರ್ಗೆ ಏನ್ಕಾರ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು. ಫ್ಯೂಚರ್ ಯೂಸ್ ಅಂತಂದ್ರೆ ಇವಾಗ ಏನ್ ಗೊತ್ತಾ, ಇವಾಗ ನಮ್ ಮಕ್ಳಾಯ್ತು ಅಂತಂದ್ರೆ ಅಜ್ಜಿ ಹೆಸರಲ್ಲಿ ಏನಾದ್ರು ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳೋದು. ಎಲ್ಲದರಲ್ಲೂ ಸ್ವಲ್ಪ ಕ್ಯಾಶ್ ಇದೆ. ಐ ಥಿಂಕ್ ಅದರಲ್ಲೇ ಬೇರೆ ಏನು ಇದೆಲ್ಲ ಚೀಟಿ ಇದೆ. 2018 ಅಲ್ಲಿ ಮಾಡಿ ತಗೊಂಡಿದ್ದಂತ. ಐ ಥಿಂಕ್ ಇದು ನಿಮ್ಮ ಮಮ್ಮಿ. ಓ, ಇದು ಗೋಲ್ಡ್ದು ಒಂದು ಗೋಲ್ಡ್ ಕಾಯಿನ್ ಚೀಟಿ ಇದೆ. ಇದು ಇದು ಇವ್ರು ನಮ್ಮ ಮುತ್ತು ಅಂಕಲ್ ಕೊಟ್ಟಿರೋದು ಗಿಫ್ಟ್, ಗೋಲ್ಡ್. ಹೌದಾ? ಎಷ್ಟಿತ್ತು ಪ್ರೈಸ್ ಎಲ್ಲ? 2920 ರೂಪೀಸ್ ಪರ್. 916 ಅಲ್ಲ? ಹೌದು, 916 ಗೈಸ್. 916 ಗೋಲ್ಡ್ ಅವಾಗ ಎಷ್ಟು? 2900 920 ರೂಪೀಸ್. 2920. ಇವಾಗ ನೋಡಿ ಎಷ್ಟು, 13-14 ರೂಪಾಯಿ ಆಗಿದೆ ಇವಾಗ ಗೋಲ್ಡ್ ಪ್ರೈಸ್. ಆ ಪ್ರೈಸ್ ಏನಾದ್ರು ಇವಾಗ ಇದ್ದಿದ್ರೆ ಸಾಕಾರ ತಗೊಂಬೋದಾಗಿತ್ತು. ಬಟ್ ಎನಿವೆ ಎಲ್ಲ ನಾವು ಸೇಫ್ ಆಗಿ ಎತ್ಕೊಡ್ಗಮ್ಮ ಅದೆಲ್ಲ ಹುಷಾರಾಗಿ. ಇನ್ನೊಂದು ತೋರಿಸ್ಬೇಕು, ಮದ್ವೆ ಟೈಮಲ್ಲಿ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಂತದ್ದು ಹಂಗೆ ಇಟ್ಟಿದ್ದೀನಿ. ಇದು ದಿವ್ಯಾ ಕೊಟ್ಟಿರೋದು, ನಾನು ಹಂಗೆ ಇಟ್ಟಿದ್ದೀನಿ. ನನ್ನ ಫ್ರೆಂಡ್ ಕೊಟ್ಟಿರೋದು
ಇದು ಆಕ್ಚುಲಿ ನಾನು ಗೃಹ ಪ್ರವೇಶ ಟೈಮ್ ಅಲ್ಲಿ ಏನಾದ್ರು ತಗೊಳ್ಳೋಣ ಅಂತ ಇದ್ದೆ. ನನ್ಗೆ ಗೊತ್ತು ನಾನು ಏನ್ ತಗೋಬೇಕು ಅಂತ ಇದ್ರಲ್ಲಿ. ನಿಂದ್ರಲ್ಲಿ ಮಾತ್ರ ನಂದು ಕೊಡಲ್ಲ. ಯಾಕಂದ್ರೆ ಅದು ಒಂದಿದ್ರಲ್ಲಿ ಬರಲ್ಲ. ಇಲ್ಲ ನಂದ್ರಲ್ಲಿ ನಾನು ಬೇರೆ ತಗೊಳ್ತೀನಿ. ದಿವ್ಯ ನನಗೆ ಕೊಟ್ಟಿರೋದು ನಾನು ಏನಾದ್ರು ತಗೋಬಹುದು. ಅದೆಲ್ಲೂ ಬರ್ದಿಲ್ಲ ಆತರ. ಸರಿ ಆಯ್ತು ಬಿಡು, ಆ ಟೈಮಿಗೆ ನೋಡೋಣ. ಎಷ್ಟಿಟ್ಟಿದೆಯಲ್ಲ. ಓಕೆ, ಸೊ ಇವಾಗ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಆಕ್ಚುಲಿ ಇದೆಲ್ಲ ಏನ್ ಗೊತ್ತಾ, ಕ್ಲೀನಿಂಗ್ ಒಂದಿನದಲ್ಲಿ ಮಾಡೋಂಥದ್ದಲ್ಲ. ಈ ವಾರ ಫುಲ್ ಬರೀ ಕ್ಲೀನಿಂಗ್ ಪ್ರೊಸೆಸ್ ನಡೆಯುತ್ತೆ. ಸೊ ಒಂದೊಂದಾಗಿ ಏನಾದ್ರು ಹೈಲೈಟ್ಸ್ ಈ ತರ ಏನಾದ್ರು ಸಿಕ್ಕಿದಾಗ ನಿಮ್ಗೆ ತೋರಿಸ್ತೀನಿ. ಏನಾದ್ರು ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡ್ಕೋಬೇಕು ಅಂತ ಅನ್ಸಾಗ. ಬಟ್ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಮಮ್ಮಿ ಫೋನ್ ನಾನು ಡ್ರಾಯರ್ ಅಲ್ಲಿ ಎತ್ಮಾಡೋಗ್ಬಿಟ್ಟಿದ್ದೆ. ಸೊ ಇವಾಗ ನೋಡಿ ಒಂಥರ ನಾಸ್ಟಾಲಜಿಕ್ ಫೀಲ್ ಅಂತಾನೆ ಅನ್ಬೋದು. ಫ್ಯೂ ಥಿಂಗ್ಸ್ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಗೈಸ್, ಅದೆಲ್ಲ ಒಂಥರ ಎಮೋಷನಲ್ ಥಿಂಗ್ಸ್. ಸೊ ಓಕೆ, ಇವಾಗ ಕಂಟಿನ್ಯೂ ಮಾಡೋಣ ಕ್ಲೀನಿಂಗು. ಫೈನಲಿ ಮುಗೀತು. ಈ ರೂಮ್ ಕ್ಲೀನ್ ಆಗಿ ಮುಗೀತು. ಕರ್ಟನ್ಸ್ ವಾಷಿಂಗ್ ಹಾಕಿದೀನಿ. ದಟ್ಸ್ ಇಟ್. ಫ್ರೆಶ್ ಅನ್ಸ್ತಾ ಇದೆ ಇವಾಗ. ಎಷ್ಟು ಫ್ರೆಶ್ ಅನಿಸ್ತಾ ಇದೆ ರೂಮು. ಫುಲ್ ಹೊರಗಡೆ ಎಲ್ಲ ನೀಟಾಗೆಲ್ಲ ಆರ್ಗನೈಸ್ ಮಾಡಿ, ಬೆಡ್ ಗಿಡ್ ಎಲ್ಲಾನು ಎತ್ತಿ ಫುಲ್ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ, ಕರ್ಟನ್ಸ್ ಎಲ್ಲಾನು ವಾಷಿಂಗ್ ಹಾಕಿದೀವಿ. ಸೊ ಇವಾಗ ಈ ರೂಮ್ದು ಮುಗೀತು. ನೆಕ್ಸ್ಟ್ ಇವಾಗ ಆ ರೂಮ್ ಎಲ್ಲಾನು ಮಾಡಬೇಕು. ಬಟ್ ಇವಾಗ ಕೋರ್ಮಲ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಅದು ಎಂತಕ್ಕೆ ಹೋಗ್ತಾ ಇದೀವಿ ಅಂತ ಆಮೇಲೆ ಹೇಳ್ತೀವಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಡೇ 2 ಆಫ್ ಕ್ಲೀನಿಂಗ್. ನಾವು ಆ್ಯಕ್ಚುಲಿ ನೆನ್ನೆ ಜಾಸ್ತಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಒಂದೇ ರೂಮ್ ಕ್ಲೀನ್ ಮಾಡಿದ್ದು. ಬಿಕಾಸ್ ನಾವು ಕೋರ್ಮಂಗ್ಲ ಹೋಗಬೇಕಿತ್ತು. ಬಿಕಾಸ್ ನಮ್ಮ ಮಮ್ಮಿಗೆ ಹುಷಾರಿರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡ್ಯಾಡಿಗೂ ಹೆಲ್ಪ್ ಬೇಕಾಗಿತ್ತು ನಮ್ಮ ಅಂಗಡಿ ಹತ್ರ ಅಂತ. ಆ್ಯಂಡ್ ನೀವು ನೋಡ್ಬೋದು ಮೋನ್ ಆಗಲೇ ಆನ್ ಡ್ಯೂಟಿಲಿದ್ದಾರೆ. ಬ್ಯಾಕ್ ಟು ಡ್ಯೂಟಿ. ಡ್ಯೂಟಿ ಹೇಳಿ ಮೇಡಮ್, ಏನ್ ಮಾಡ್ಬೇಕಿದೆಲ್ಲ? ಸೊ ಇದೆಲ್ಲ ಇವತ್ತು ಮೇಲ್ಗಡೆ ಪಾತ್ರೆ ಏನೇನು ಇದೆಯಲ್ಲ ಆಕ್ಚುಲಿ ಕ್ಲೀನ್ ಇದೆ. ಬಟ್ ಹಬ್ಬಕ್ಕೆ ಅಂತ ಒಂದ್ಸಲ ತೊಳ್ಬಿಟ್ಟು ಇಡ್ಸೋಣ ಅಂತ ಎಲ್ಲ ಕೆಳಗಡೆ ಇಳಿಸ್ತಾ ಇದ್ದೀನಿ ಇವಾಗ. ಲಾಸ್ಟ್ ಟೈಮ್ ಆಕ್ಚುಲಿ ಮದುವೆ ಟೈಮ್ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಸಿದ್ವಿ ಕಂಪ್ಲೀಟ್ ಆಗಿ ಎಲ್ಲಾನು. ಹೌದಾ? ಬಟ್ ಹಬ್ಬಕ್ಕೆ ಅಂತ ಒಂದ್ಸಲ ಸ್ಪೆಷಲಿ ಕ್ಲೀನ್ ಮಾಡೋದು. ಬಿಕಾಸ್ ಈ ಹಬ್ಬಕ್ಕೆ ಮತ್ತೆ ಗೌರಿ ಹಬ್ಬಕ್ಕೆ ಎರಡಕ್ಕೂ ಹಾಕ್ಬೇಕು ಅಂತ. ಸೊ ಇವಾಗ ಪಟ್ಪಟ್ನೆ ಕೆಳಗಡೆ ಇಳಿಸಿ ಎಲ್ಲ ನಾವು ಟೆರೆಸ್ ಮೇಲೆ ತಗೊಂಡು ಹೋಗ್ಬೇಕು. ಅಂಡ್ ಬರೀ ನಾನು ಮೋನ ಇದ್ದೀವಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮಾಡ್ಲೇಬೇಕು. ತುಂಬಾ ತೊಳಿಬೇಕು. ಯಾಕಂದ್ರೆ ಈ ಸಿಂಕಲ್ ಎಲ್ಲ ಇಷ್ಟು ದೊಡ್ಡ ಪಾತ್ರೆ ಎಲ್ಲ ತೊಳೆಯಕ್ಕೆ ಹೌದು ಆಗಲ್ಲ ತೊಳೆಯಕ್ಕೆ. ಬಸ್ ಮನೆಯಲ್ಲೂ ಬೇಡ, ಈ ಕಟ್ ಆಗುತ್ತೆ. ಟೆರೆಸ್ ಒಂಥರ ಅನ್ಕಂಫರ್ಟೇಬಲ್ ಆಗಿ ನನಗೆ ಪರ್ಸನಲಿ ಇಷ್ಟ ಆಗಲ್ಲ. ತುಂಬಾ ಜನ ಮಾಡ್ತಾರೆ ಬಟ್ ನನಗೆ ಪರ್ಸನಲಿ ಅದು ಇಷ್ಟ ಆಗಲ್ಲ. ನಮಗೆ ಟೆರೆಸ್ ಅಲ್ಲಿ ಸ್ಪೇಷಿಯಸ್ ಆಗಿ ಜಾಗ ಇದೆ. ನೀರು ಬರುತ್ತೆ, ಎಲ್ಲ ನಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಇದೆ. ಸೊ ಆರಾಮಾಗಿ ಆಗುತ್ತೆ. ಓಕೆ, ಸೊ ಇವಾಗ ನಂದು ಅಲ್ಲಿ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ಲು. ಆಕ್ಚುಲಿ ಇವತ್ತು ಸಂಡೇ ಮತ್ತೋಗಿತ್ತು. ನನ್ನ ಫ್ರೆಂಡ್ ಒಂದು ಫಂಕ್ಷನ್ ಇತ್ತು. ನನ್ನ ಫ್ರೆಂಡ್ ಅವರ ವೈಫ್ದು ಸೀಮಂತ ಇತ್ತು. ಅದನ್ನ ಅಟೆಂಡ್ ಮಾಡ್ಬೇಕಾಗಿತ್ತು. ಸೊ ಲಾಸ್ಟ್ ಮೀಟಲ್ಲಿ ನೆನಪಾಯ್ತು. ಸರಿ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ಟು ಬಂದೆ ಇವಾಗ. ಸೊ ನನ್ನ ಜೊತೆ ನಮ್ಮ ಇನ್ನೊಬ್ರು ಇನ್ಫ್ಲುಯೆನ್ಸರ್ ಬರ್ತಿದ್ದಾರೆ, ಬಾಲಾಜಿ ವಿಷ್ಣು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡ್ತಿದ್ದಾರೆ, ತುಂಬಾ ಫೇಮಸ್ ಇದ್ದಾರೆ. ಸೊ ನಮ್ಮ ಜೊತೆ ಶಾರ್ಟ್ ಮೂವಿ ಎಲ್ಲ ಮಾಡಿದ್ರು. ಆ್ಯಂಡ್ ಇವಾಗ ನಾನು ಅಟೆಂಡ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್, ಅವ್ರೂ ಅಷ್ಟೇ, ಅವ್ರೂ ಇನ್ಫ್ಲುಯೆನ್ಸರು, ಕಪಲ್ ಇನ್ಫ್ಲುಯೆನ್ಸರ್ಸು. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗೋಣ. ಐ ಥಿಂಕ್ ಆಲ್ಮೋಸ್ಟ್ ರೀಚ್ ಆದೆ ಅನಿಸುತ್ತೆ. ಇಲ್ಲೇ ಎಲ್ಲೋ ಇದೆ ಅಡ್ರೆಸ್ಸು, ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಓಕೆ, ಸರೋವರ ಇಲ್ಲೇ ಇದೆ, ಬಂತು. ಸರಿ, ನಮ್ಮ ಬಾಲಾಜಿ ಅವರು ಇನ್ನೂ ಬಂದಿಲ್ಲ, ಅಂದವೇ ಬರ್ತಿದ್ದಾರೆ. ಫಸ್ಟ್ ಒಳಗಡೆ ಹೋಗೋಣ. ನೋಡಿ ಇಲ್ಲಿ ನೋಡಿ ಬಂದ್ರು ಕೊನೆಗೂ. ಲಾಂಗ್ ಟೈಮ್, ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದಲ್ಲ. ಅಲ್ಲ, ನನ್ನ ಮದ್ವೆಗೆ ತಾನೇ ಬಂದಿದ್ದು ಲಾಸ್ಟು ಮೀಟು, ಮದ್ವೆಗೆ. ಓಕೆ, ಇಲ್ಲಿ ಫಂಕ್ಷನ್ ನಡೀತಾ ಇದೆ ವಿವೇಕಲ್ಲಿ. ಎಲ್ಲ ನೋಡಿ ನಮ್ಮ ಬಾಲಾಜಿ ವಿಷ್ಣು ಅವರು ನೋಡಿದ್ದೀರಾ, ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್. ಹೆಂಗ್ ನಡೀತದೆ ಪೀಸ್ಫುಲ್, ಚೆನ್ನಾಗಿರ್ತದೆ ಅಲ್ಲ? ಏನು ಅದು ಆಮೇಲೆ ಮಾತಾಡೋಣ. ಖುಷಿ ಸಂದರ್ಭಕ್ಕೆ ಬಂದಿದ್ದೀವಿ. ನೀವು ಯಾವಾಗ ರಿವೀಲ್ ಮಾಡೋದು ನಿಮ್ಮ ಪಪ್ಪಮ್ಮ ರಿವೀಲ್ ಮಾಡಿ ಬೇಗ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಓಕೆ, ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದೆ. ನೋಡೋಣ ನಮ್ಮ ಮೇಡಮ್ ಅವ್ರು ಏನ್ ಮಾಡ್ತವ್ರೆ ಅಂತ ಅಂದ್ಬಿಟ್ಟು. ಏನಿದೆ ಹಿಂಗ ಹತ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ಯಾ? ಬುಕಿಂಗ್ ಮಾಡಿದೀನಿ, ಬರೀ ಒಬ್ರು ಬಂದ್ರು, ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಕರೆಕ್ಟ್, ಅವ್ರು ಇನ್ನೊಬ್ರು ಬರ್ಲಿಲ್ಲ ಅಲ್ಲ? ಬಂದೇ ಇಲ್ಲ ಅವ್ರು. ಅವರಿಂದಾನೇ ನಾನು ಈ ಪರಿಸ್ಥಿತಿ. ನಾ ಇದೇ ಇದು ಹಿಂಗ್ ಕೂತಿದ್ಯಲ್ಲ ಅಂತ ನೋಡ್ತಾ ಇದೀನಿ. ಏನ್ ಮಾಡ್ತಿದ್ಯಾ ಅಲ್ಲಿ ಮೇಲ್ಗಡೆ ಹತ್ಬಿಟ್ಟು? ನೋಡಿ ಎಲ್ಲ ಫುಲ್ ಮನೆ ಎಲ್ಲ ಫುಲ್ ಕ್ಲೀನ್ ಗೀನ್ ಎಲ್ಲ ಮಾಡ್ತಾ ಇದಾರೆ. ಮೇಲ್ಗಡೆ ಆಯ್ತಾ ಕೆಲಸ? ಹೇಗ್ ತೊಳ್ದಿದೀನಿ ಗೊತ್ತಾ? ತೊಳ್ದಿದ್ಯಾ ಅಲ್ಲ ತೊಳ್ಸಿದ್ಯಾ? ಇಲ್ಲ, ನಾನ್ ಪ್ರತಿಯೊಂದು ಪಾತ್ರೆ ನಾನು ಬೆಳಗಿದ್ದೀನಿ, ಅವ್ರು ತೊಳೆದ್ರು.
ಇಬ್ರು ಮಾಡಿದ್ದೀರಾ? ಹೌದು ಪಾಪ, ಅವರು ತುಂಬಾ ಹೆಲ್ಪ್ ಮಾಡಿದ್ರು. ನೀಟಾಗಿ ತೊಳೆದಿದ್ಯಾ ತಾನೇ? ತೋರಿಸ್ತೀನಿ ನಿನ್ನ ಹತ್ರ. ಗುಡ್ ಜಾಬ್. ಓಕೆ, ಪೀಸ್ ಪೀಸ್ ಪೀಸ್. ಸ್ವಲ್ಪ ನಂಗೆ ಜಾಲಿಸ್ಕೊಡು. ಅಯ್ಯೋ ಇರು, ಅಟ್ಲೀಸ್ಟ್ ನಾನು ಬಟ್ಟೆ ಚೇಂಜ್ ಸರಿ, ಮಾಡ್ತೀನಿ. ಆ ಪಾತ್ರೆ ನೀರು ತುಂಬಿಕೊಡು ಸಾಕು. ಇದಲ್ಲ? ಹಾ, ನಾನು ಅಲ್ಲಿ ಹೋಯ್ತಾ ಇದ್ರೆ ನಾನು ಜಾರ್ ಬಿದ್ದೋಗ್ಬಿಡ್ತೀನಿ. ಓಕೆ 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 ಓಕೆ. ಗಾಬರಿ ಪಡಿಸ್ಬೇಡ ಗಂಡನ್ ಎಷ್ಟು ಗಾಬರಿ ಪಡಿಸ್ತೀಯ ನೀನು? ಗಂಡ ಎದುರುಬಿಡ್ಬೇಕು. ಇರ್ಕೊಂಡ್ಬಿಡ್ಬೇಕು. ಏನಾಯ್ತು ನಂದು? ತುಂಬಾ ಒಳ್ಳೆ ಹುಡುಗಿ ನೀನು. ಸುಮ್ನಿರು. ಯಾಕೆ ನನ್ನ ಮೇಲೆ ಕೋಪ? ನೀನೇನ್ ಮಜಾ ಹೊಡ್ಕೊಂಡ್ ಬರ್ತೀಯ? ಅಪ್ಪಿತಪ್ಪಿ ಏನಾದ್ರು ನಮ್ದೊಂದು ಅರ್ಬನ್ ಲ್ಯಾಪ್ಟಾಪ್ ಸೇರಿಸ್ಬಿಟ್ರೆ ಏನೋ ಸ್ಟ್ಯಾಂಡರ್ಡ್ ಅಲ್ಲ, ಗೋಲ್ಡ್ ಅಲ್ಲ, VIP ಅಲ್ಲ, ಏನೋ ಅಲ್ಟ್ರಾ ಗೋಲ್ಡ್ ಪ್ರೋ ಮ್ಯಾಕ್ಸ್ ಪ್ರೊಫೆಷನಲ್ನ ಬುಕ್ ಮಾಡಬೇಕಾಗುತ್ತೆ. ಆ ಥರ ಆ ರೇಂಜ್ ಕೆಲಸ ಮಾಡ್ತಾಳೆ. ಇಷ್ಟು ನೀನೇ ತೊಳ್ದಾಗ್ತಾ ಮೇಗಲ? ಒಂದೊಂದು ಪಾತ್ರೆ ನಾನೇ ತೊಳ್ದಾಕಿದ್ದೀನಿ. ನಾನು ಬೆಳಗಿದ್ದೀನಿ, ಅವ್ರು ತೊಳೆದು. ಬೆಳಗಿದ್ಯಾ? ಹಾಗೆ ತಾನೇ ಇರೋದು. ನಾನು ಉಜ್ಜಿದೆ, ಅವ್ರು ತೊಳೆದ್ರು. ಉಜ್ದೆ ತೊಳ್ದೆ. ಓಕೆ, ಗುಡ್. ಐ ಆಮ್ ಪ್ರೌಡ್ ಆಫ್ ಯು ನಂದು. ಬಟ್ ಐ ಆಮ್ ರಿಯಲಿ ನಾಟ್ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ನಾಟ್ ಪ್ರೌಡ್ ಆಫ್ ಯು. ಆಕ್ಚುಲಿ ಫಂಕ್ಷನ್ ಅಲ್ಲಿ ಊಟ ಸಕ್ಕದಾಗಿತ್ತು. ಏನೇನಿತ್ತು ಗೊತ್ತಾ? ಯಾಕೆ ನನ್ನ ಮೇಲೆ ಕೋಪ? ನೀನ್ ಇವಾಗ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತೀನಿ ಕೋರ್ಮಂಗ್ಲಕ್ಕೆ. ಬಾ, ನಿನಗೋಸ್ಕರ ನಾನು ನಿನ್ನ ಕೋರ್ಮಂಗ್ಲ ಕರ್ಕೊಂಡು ಹೋಗ್ತೀನಿ. ನೀನ್ ಕರ್ಕೊಂಡು ಹೋಗ್ಬೇಡ, ನಾನು ಹೋಗ್ತೀನಿ. ಕೆಲಸ ಮುಗಿಸ್ಬಿಡು. ಸರಿ, ಇವಾಗ ಏನ್ ಮಾಡ್ಬೇಕು ಹೇಳು ಬೇಗ. ಈ ಪಾತ್ರೆ ಎಲ್ಲ ಮೇಲ್ಗಡೆ ಎತ್ತಿರ್ಬೇಕು. ಮೇಲ್ಗಡೆ ಎಲ್ಲಿ? ಆಕಾಶಕ್ಕೆ? ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ಮೇಲ್ಗಡೆಯಿಂದ ಕೆಳಗಡೆ ಇಳ್ದಿನಿ ಅರ್ಧ ಕಾಲು ಬಂದ್ಬಿಟ್ಟು. ಅಲ್ಲ, ಮೇಲ್ಗಡೆ ಎತ್ ಮಾಡ್ಬೇಕು ತಾನೆ. ಇವಾಗ ಟೆರೆಸ್ ಅಲ್ಲಿ ಇದೆ, ಮೇಲ್ಗಡೆ ಎಲ್ಲಿ? ಆಕಾಶದ ಮೇಲೆ? ಇಲ್ಲ, ಈ ಗೋಡೆ ಮೇಲೆ. ಅವ್ರ ಮನೆ ಮೇಲೆ ಹಾಕ್ಬಿಡು. ಅವ್ರ ಮನೆ ಮೇಲೆ ನಿಂತಾನೆ ಹೇಳುದು ಮೇಲ್ಗಡೆ ಎತ್ ಮಾಡ್ಬೇಕು ಅಂತ. ಸಜ್ಜ ಮೇಲೆ? ಯಾವ್ದ ನಿನ್ನ? ಬಿಟ್ರೆ ಹೊಡೆದಾಕ್ಬಿಡ್ತಾಳೆ ಇವಾಗ. ಓಕೆ, ಇವಾಗ ಮತ್ತೆ ಎಲ್ಲ ವಾಪಸ್ ಇದೆಲ್ಲ ಜೋಡ್ಸೋಣ ಬನ್ನಿ. 2 hours later. ಅಯ್ಯಯ್ಯೋ, ಕೇಕ್ ಇಲ್ಲ ಲಡ್ಡುಗೆ ಇಲ್ಲ ಕೇಕು. ಯಾರು ತಂದಿದ್ದು ಕೇಕು? ಸಾಹೇಬ್ರು ನೀವು ತಂದಿದ್ರಾ? ಯಾವ್ದು ಕೇಕು ಯಾವ್ದು ತಂದಿದ್ದು? ನಾನು ತಗೊಂಬಂದಿದ್ದು. ಬರ್ಡೇಗೆ ಮುಗೀತು ಅನ್ಸುತ್ತೆ ಟೈಮು. 12 ಅಲ್ಲ, ಮುಗ್ದಿ 4 ನಿಮಿಷ ಆಯ್ತು. ಅವ್ಳು ನಿಮ್ಗೆ ಇಷ್ಟ ಅಂತ ತಂದ್ಬಿಟ್ಟು ತಿಯೋಬ್ರಹ್ಮದಲ್ಲೇ ತಗೊಬೇಕು ಅಂತ ಹೇಳಿ ಎಕ್ಸ್ಟ್ರಾ ಚಾಕ್ಲೇಟ್ ಅಂತ ಹೇಳಿ ಎಕ್ಸ್ಟ್ರಾ ಚಾಕ್ಲೇಟ್ ತಗೊಳ್ಳಿ. ನಿಮಗೋಸ್ಕರ ಅಲ್ವಾ? ಹಂಗಾದ್ರೆ ಅವಳಿಗೋಸ್ಕರ ಎಗ್ಲೆಸ್. ಬಟ್ ಥ್ಯಾಂಕ್ ಯು ಸೋ ಮಚ್ ನಂದು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹ್ಯಾಪಿ ಬರ್ಡೇ. ತಿಯೋಬ್ರಹ್ಮ ಅಂದ್ರೇನು? ತಿಯೋಬ್ರಹ್ಮ, ತಿಯೋ ವಿಷ್ಣು, ತಿಯೋ ಮಹೇಶ್ವರ. ಬನ್ನಿ, ಬರ್ಡೇ ಮುಗ್ದೋಗಿರೋ ಬರ್ಡೇ ಮಾಡ್ತಾ ಇದೀವಿ ನಾವು. If you're waking up healthy, then every day is your birthday. Exactly. So, ಬನ್ನಿ ನೀವು ಸೆಲ್ಫಿ ಇಲ್ಲ, ನೀವು ಕಟ್ ಮಾಡಿ. Come on guys. Okay, come on. Happy birthday to you. Happy birthday to you. Happy birthday dear Lachu. Happy birthday to you. May God bless you. May God bless you. Happy birthday to you. Cream ಕೊಡ್ತಾಳೆ. ಆಕ್ಚುಲಿ ಎಲ್ಲಾರು ಇರ್ತಾರೆ ಅಂತಾನೆ ಅನ್ಕೊಂಡ್ವಿ. ನಾ ಕೇಳ್ದೆ ಇವಳಿಗೆ ಅಂಗಡಿ ಹತ್ರ ಹೋಗೋದಂತ, ಎಲ್ಲಾರು ಇಲ್ಲಿರ್ತಾರೆ ಅಂತ ಅನ್ಕೊಂಡ್ವಿ. ಆಕ್ಚುಲಿ ಅಂಗಡಿ ಹತ್ರನೇ ಕಟ್ ಮಾಡ್ಬೇಕಾಯ್ತು. ಹುಡುಗರೆಲ್ಲ ಇರ್ತಿದ್ರಲ್ಲ, ಸ್ವಲ್ಪ ಚೆನ್ನಾಗಿರೋದು ಸ್ಟಾಲ್ ಹತ್ರ. ಇವ್ರು ಯಾರ ಬರ್ತಾ ಇರೋದು ಅಲ್ಲೇ ಕೇಕ್ ಕಟ್ ಬಿಡೋದು, ಆ ಹುಡುಗರ ಅಲ್ಲೇ ಕಟ್ ಮಾಡೋದೆಲ್ಲ ಈಗಿಲ್ಲ ಬಿಟ್ಬಿಟ್ಟೋದು. ನಾನು ಕಟ್ ಮಾಡ್ತೀನಿ. ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಲಚ್ಚು. ನೀವು ಅಂದ್ಕೊಂಡಿರೋದೆಲ್ಲ ಆಗ್ಲಿ. ವಿಶ್ ಯು ಆಲ್ ಡ್ರೀಮ್ ಕಮ್ ಟ್ರೂ. ಇನ್ನೊಂದ್ ಸ್ವಲ್ಪ ಬಾಯಿ ನನ್ನ ಮಗ ನೋಡ್ತಾವನು. ಥ್ಯಾಂಕ್ ಯು ಸೋ ಮಚ್ ಮೋಹನ್. ವೆಲ್ಕಮ್. ಸಗದಾಗಿದೆ ಕೇಕ್ ಆಕ್ಚುಲಿ. ಚೆನ್ನಾಗಿರುತ್ತೆ ಅಲ್ಲಿ. ನನ್ನಿಂದ ನಾನು ಇದೇ ಕೇಕ್ನ ಬಡ್ಕೋತಾ ಇದ್ದಿದ್ದು.
ಇಲ್ಲ ಆಕ್ಚುಲಿ ಏನ್ ಗೊತ್ತಾ ನನಗೆ ಕೇಕ್ ಆಲ್ರೆಡಿ ಪೇಸ್ಟ್ರೀಸ್ ಇತ್ತು ಮನೇಲಿ ಹ್ಮ್. ಅಂಡ್ ತುಂಬಾ ಇತ್ತು ಸುಮ್ನೆ ಮತ್ತೆ ಕೇಕ್ ತರ್ಸೋದು ವೇಸ್ಟ್ ಆಗುತ್ತೆ ಬೇಡ ಅಂತ ಅನ್ಕೊಂಡು ಕೇಕ್ ನ ತರಿಸಿಲ್ಲ. ಬಟ್ ಅರುಣ್ ಹೇಳಿದ್ರು ತರಿಸ್ತೀನಿ ಅಂತ, ನಂದು ಎಲ್ಲ ಹೇಳಿದ್ರು ಅಕ್ಕ ಎಲ್ಲ. ಬಟ್ ನಾನೇ ಬೇಡ ಅಂದೆ. ಇವಾಗ ಆ ಕೇಕ್ ಖಾಲಿ ಆಯ್ತಲ್ಲ, ಬಟ್ ಈ ಕೇಕ್ ಸಾರ ಲಾಸ್ಟ್ ಪೀಸ್ ಲಡ್ಡು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ಲೀಸ್ ಯಾರು ಕಾಮೆಂಟ್ ಮಾಡ್ಬೇಡಿ ಇಷ್ಟು ಲೇಟ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ನಿಮ್ದು ಹಾಗೆ ಹೀಗೆ ಅಂತ ಏನು ಇಲ್ಲ. ನಮ್ಗೆ ಹಿಂಗೇನೆ ನಮ್ಗೆ ಸೆಲೆಬ್ರೇಟ್ ಮಾಡೋದು. ಆಕ್ಚುಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ರತಿ ದಿನಾನು ಬರ್ಡೇನೆ. ನಾವು ಲಚ್ಚುದ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಲಚ್ಚು ಬರ್ಡೇ ದಿನಾಲು ಕೇಕ್ ತಂದು ಕೊಡ್ತಾಳೆ ಹಂಗಾರೆ ನಂದು. ಸೊ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ವಿಶಸ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರೀತಿ ನಿಮ್ ಸಪೋರ್ಟ್ ನಮ್ಮ ಮೇಲೆ ಎಲ್ಲರ ಮೇಲೆ ಹೀಗೆ ಇರಲಿ. ದೇವ್ರ ಎಲ್ರಿಗೂ ಒಳ್ಳೇದು ಮಾಡಿ. ಎಸ್, ಬೇಗ ಬನ್ನಿ. ಓಕೆ. ಸೊ ನಿನ್ನೆ ನೈಟ್ ಆಕ್ಚುಲಿ ಕೋರ್ಮಂಗ್ಲೆಯಿಂದ ವಾಪಸ್ ಬಂದ್ವಿ ಇವ್ರ ಅಮ್ಮ ಮನೆಯಿಂದ. ಲಚ್ಚು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಬಿಟ್ಟು ಆಕ್ಚುಲಿ ಲೈಕ್ ಹೋದಾಗ ಸುಪ್ರಿಯ ಅವರು ಇವ್ರು ಯಾರು ಇರ್ಲಿಲ್ಲ, ವಾಪಸ್ JP ನಗರ್ ಬಂದ್ಬಿಟ್ಟಿದ್ರು. ಲಚ್ಚು ಮಾತ್ರ ಇದ್ರು. ಸೊ ನಾವು ಮಾತ್ರ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ನೈಟೇನೆ ರಿಟರ್ನ್ ಬಂದ್ಬಿಟ್ವಿ ಮನೆಗೆ. ನೈಟ್ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಯ್ತು. ಸೊ ಯಾವ್ದು ವ್ಲಾಗ್ ಮಾಡಿಲ್ಲ. ಅಂಡ್ ಬೆಳಿಗ್ಗೆಯಿಂದ ಆಕ್ಚುಲಿ ಆಫೀಸ್ ಇತ್ತು ನಂದು. ಲಾಸ್ಟ್ ಮಿನಿಟ್ ಅಲ್ಲಿ ಏನೇನೋ ಪ್ಲಾನ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಆಕ್ಚುಲಿ ನನಗೆ 3 or 4 days ಇದೆ ವರಮಹಾಲಕ್ಷ್ಮಿಗೆ. ಅಂಡ್ ನನ್ನ ಬ್ಲೌಸ್ ಹೊಲ್ಸಿಲ್ಲ, ಏನು ಮಾಡಿಲ್ಲ ತಯಾರಿ. ಸೊ ಅದಕ್ಕೆ ಬೇಗ ನಮ್ ಟೈಲರ್ ಕೇಳ್ದೆ ಇಬ್ರು, ನಾವು ಅವರು ಇಲ್ಲ ಮಾಡಿದ ಸದ್ಯಕ್ಕೆ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೇನೆ ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ನೋಡೋಣ, ಯಾರಾದ್ರೂ ಹೊಲ್ದು ಕೊಡ್ತಾರೆ ಅಂದ್ರೆ ಹೋಗ್ಬಿಟ್ಟು ಬೇಗ ಸ್ಟಿಚಿಂಗ್ ಹಾಕಿ ನನ್ ಕುಚ್ಚು ಎಲ್ಲ ಮಾಡಿಸ್ಬೇಕು ನನ್ನ ಸೀರೆಗೆ. ಸೊ ಅದಕ್ಕೆ ಬೇಗ ಹೋಗೋಣ. 2 days ಅಷ್ಟೇ, 3 days ಅಷ್ಟೇ ಇರೋದು ಹಬ್ಬಕ್ಕೆ. ಮೇಡಮ್ಗೆ ಲಾಸ್ಟ್ ಮಿನಿಟ್ ನೆನಪಾಗಿದೆ, ಎಲ್ಲಾ ಕೆಲಸಗಳು ಮುಗಿಸಿತ್ತು. ಬೆಸ್ಟ್ ಆಗುತ್ತೆ ನಡಿ ನೋಡೋದಾ? ಬೇಡ, ಇನ್ನೊಂದು ವಾರ ಆದ್ಮೇಲೆ ಹೋಗೋಣ ಬಾ. ಸರಿ, ಗೌರಿ ಹಬ್ಬಕ್ಕೆ ಹಾಕೋಣ. ಇದು ಸ್ಯಾರಿ ಕುಚ್ಚು ಏನ್ ಬೇಡ, ಬರೀ ಸಾರಿ. ಸೊ ಫೈನಲಿ ನಮ್ಮ ಮನೆ ಹತ್ರನೇ ಇಲ್ಲಿ ಟೇಲ್ ಶಾಪ್ ಇದೆ. ಸೊ ಫೈನಲಿ ಅವ್ರು ಒಪ್ಕೊಂಡ್ರು, ಪಾಪ ಬಿಸಿ ಸ್ಕೆಡ್ಯೂಲ್ ಇದ್ರು. ಕುಚ್ಚು ಎಷ್ಟಕ್ಕೆ ಸ್ಟಾರ್ಟಿಂಗು? ಮ್ಯಾಮ್ 350 ಸ್ಟಾರ್ಟಿಂಗ್. ಹೌದಾ? 350 ಯಾವ ಥರ ಬರುತ್ತೆ? ಇದಿದೆ ನೋಡಿ, ಸಿಂಗಲ್ ಆದ್ರೂ ಹಾಕೋಬಹುದು. ಈ ತರ ಇದು ಮನಿ, ಇದು ಅದೇ ಡಿಸೈನರ್ದು. ಮನಿದೆಷ್ಟು? ಮನಿದು 400. ನಿಂಗೆ ಬೇಕು ಡಿಸೈನೇ ಮಾಡಿಸ್ಬಿಡಿ ಇನ್ನೇನು. ಮೇಡಮ್ ಅವ್ರು ಆಕ್ಚುಲಿ ಬ್ಲೌಸ್ ಹೊಲೆಕ್ ಹಾಕಿರೋ ಖುಷಿನಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಏನ್ ಮರ್ತೋಗ್ಬಿಟ್ಟಿದ್ದೀನಪ್ಪ? ಬ್ಲಾಗ್ ಮಾಡದೆ ಮರ್ತೋಗ್ಬಿಟ್ಟಿದ್ಯಾ. ಸೊ ನಾವಾಗ ಡಿಮಾರ್ಟ್ ಬಂದ್ವಿ. ಡಿಮಾರ್ಟ್ ಬಂದ್ಬಿಟ್ಟು ಏನೇನೋ ತಗೊಂಡಿದ್ದಾರೆ ನೋಡಿ ಮೇಡಮ್. ಆಕ್ಚುಲಿ ತುಂಬಾ ರ್ಯಾಂಡಮ್ ಥಿಂಗ್ಸ್ ತಗೊಂಡಿದ್ದೀನಿ. ಈ ಸ್ಯಾಂಡ್ವಿಚ್ ಮೇಕರು, ಮತ್ತೆ ಚಾಟ್ಸ್ ಏನೋ ಮಾಡ್ಬೇಕಂತ ಮೇಡಮ್ ನೋಡಿ. ಮ್ಯಾಗಿ ಇದು, ಆಮೇಲೆ ಇದು ಮೋನ ತಗೊಂಡಿರೋದು ಚಕ್ಲಿ ಬೇಯಿಸುವಾಗ ಇದು ಎತ್ತಕ್ಕೆ ಅವ್ನಿಗೆ ಇದ್ಬೇಕಂತೆ. ಅದು ಆಯಿಲ್ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಅದಕ್ಕೆ. ಇದು ಡ್ಯಾಡಿಗೆ. ಇದು ಲಟ್ಟರಿಗೆ, ಯಾಕೆ ಅಂದ್ರೆ ನಾವೆಲ್ಲ ಸ್ವಲ್ಪ ತಗೊಂಡ್ ಸಿಕ್ತಾ? ನಮ್ಗೆ ಈ ತರ ಸಣ್ಣ ಇರೋದು ಬೇಕಿತ್ತು, ಅದಕ್ಕೆ ತಗೊಂಡೆ. ಗ್ರಾಸರಿ ಶಾಪಿಂಗ್ ಮಾಡಕ್ ಬಂದ್ವಿ. ಗ್ರಾಸರಿ ಬಂದು ಮಿಕ್ಕಿದೆಲ್ಲ ತಗೋತೀವಿ ಅಷ್ಟೇ. ನಡೀರಿ ಆಯ್ತಾ, ನಡಿ ಹೋಗೋಣ. ಆಕ್ಚುಲಿ ಇದೆಲ್ಲ ಇಂಪಾರ್ಟೆಂಟ್, ಏನ್ ಗೊತ್ತಿಲ್ಲ ಇಂಪಾರ್ಟೆಂಟ್ ಅಲ್ವಾ ಗೊತ್ತಿಲ್ಲ, ಬಟ್ ತಗೊಂಡೆ. ಲಟ್ಟಂಗೆ ತಟ್ಟೋದಕ್ಕೆ ಸರಿಯಾಗುತ್ತೆ. ನಡಿ ಚಪಾತಿ ಮಾಡ್ಕೊಡು. ನಡಿ ಚಪಾತಿ ಮಾಡ್ಕೊಡು. ಇನ್ ಮ್ಯಾಗಿ ತಗೊಂಡಿದ್ದೀನಿ, ಹಂಗಾರೆ ನಾನು ಮ್ಯಾಗಿ ಮಾಡ್ಕೊಡು. ಓಕೆ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರೋಷ್ಟು ನಂಗೊಂದು ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ, ಯಾಕಂದ್ರೆ ಬೆಂಗಳೂರು ವೆದರ್ ತುಂಬಾನೇ ಒಂಥರ ತಣ್ಣಗಿದೆ. ಎನಿವೆ ಓಡಾಟಗಳು ಕೆಲಸಗಳೆಲ್ಲನೂ ತುಂಬಾ ಜಾಸ್ತಿ ಆಗಿದೆ. ನಮ್ದು ಫುಲ್ ನಾವು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಧೂಮ್ ಧಾಮ್ ಮಾಡ್ತಾ ಇದ್ದೇವೆ. ನಾನೇ ಧೂಮ್ ಧಾಮ್ ಆಗ್ತಾ ಇದ್ದೀನಿ. ಸೊ ಪ್ರಿಪರೇಷನ್ಸ್ ಆಕ್ಚುಲಿ ಹೀಗೆ ಇರುತ್ತೆ. ಲೈಕ್ ಮನೆ ಕ್ಲೀನಿಂಗ್ ಆಗ್ಲಿ, ಶಾಪಿಂಗ್ ಆಗ್ಲಿ, ಪ್ರತಿಯೊಂದನ್ನು ಮಾಡ್ಕೋಬೇಕಾಗಿರುತ್ತೆ. ಜೊತೆಗೆ ಓಡಾಟಗಳನ್ನು ಜಾಸ್ತಿ ಆಗ್ತದೆ. ಇಲ್ಲೊಂದ್ ಸ್ವಲ್ಪ ವ್ಲಾಗ್ ಮಾಡಿದ್ವಿ, ಕೋರ್ಮಂಗ್ಲ ಒಂದ್ ಸ್ವಲ್ಪ ಲೈಕ್ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ. ಸೊ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ಸ್ ಎಲ್ಲ ಕವರ್ ಮಾಡಿದ್ವಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನೋಡ್ತೀರಾ ವರಮಹಾಲಕ್ಷ್ಮಿಗೆ ಇನ್ನು ಯಾವ್ದೇ ತರ ಇನ್ನು ಅಪ್ಕಮಿಂಗ್ ವ್ಲಾಗ್ಸ್ ಇರುತ್ತಲ್ಲ, ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ನನ್ಗೂ ಮತ್ತೆ ಮೋನ್ಗೆ ನಾವು ತುಂಬಾ ಪ್ಲಾನ್ ಮಾಡ್ಕೊಂಡಿದೀವಿ. ಅಂಡ್ ನಿಮ್ಗೂ ಕೂಡ ತೋರಿಸ್ತೀವಿ ನಾವು ಏನ್ ಮಾಡ್ತಾ ಇದೀವಿ ಅಂತ. ನೆಕ್ಸ್ಟ್ ವ್ಲಾಗ್ ಇಂದ ನಮ್ಮ ಕ್ರಿಯೇಟಿವಿಟಿ ಅನ್ಲಾಕ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ತೀರಾ. ಸದ್ಯಕ್ಕೆ ಇಷ್ಟ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇರಿ ಹೆಂಗೇರಿ ಬಿಂದಾಸ್ ಆಗಿರಿ. Take care. See ya. God bless you all. Bye bye. Thank you for watching.